ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಎಲೆಕ್ಟ್ ಒನ್ BLO ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ಆ ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮತ್ತಕ್ಕೆ ತಡ, ಬನ್ನಿ ಪ್ರಾರಂಭ ಮಾಡೋಣ. BLO ಆ್ಯಪ್ಗಳಿಗೆ ಬಂದಿರುವಂಥ ಲಿಂಕ್ ಮೇಲೆ ಮೊದಲು ಕ್ಲಿಕ್ಕನ್ನು ಮಾಡೋದರ ಮೂಲಕ ನಾವು ಈ ಎಲೆಕ್ಟ್ ಒನ್ ಆ್ಯಪನ್ನು ಮಾಡ್ಕೊಬೋದು. ಇಲ್ಲಿ ಇನ್ಸ್ಟಾಲ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳ ಅಂತ ಕೇಳುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಡೌನ್ಲೋಡ್ ಆಗ್ತಾಯಿದೆ. ಸೊ ಈ ಬಲಭಾಗದಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಅದರ ಮೇಲೆ ಓಪನ್ ಮಾಡಿದ್ರೆ ನೀವು ನೋಡ್ಬೋದು ಇದು ಎಷ್ಟು ಸಮಯವನ್ನು ತೊಗೊತಾ ಇದೆ. ಒಟ್ಟು 43 MB ಇರೋದರಿಂದ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಸೊ ಇದು BLOಗಳು 85 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳ ಹಾಗೂ ವಿಶೇಷಚೇತನರ ಒಂದು ಮಾಹಿತಿಯನ್ನು, ಅವರಿಗೆ 12D ಮಾಹಿತಿಯನ್ನು ನೀಡಿದ್ದೀವಿ ಅಥವಾ ಅವರು ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದರ ಕುರಿತು ನಮ್ಮ ಮತಕ್ಷೇತ್ರದ ಒಂದು ಅಂತರದಲ್ಲೇ ಕೂತು ಮಾಡುವಂಥದ್ದು. ಸೊ ಇದು ಡೌನ್ಲೋಡ್ ಆಗಿದ ತಕ್ಷಣ ಆಗಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಎಲೆಕ್ಟ್ ಒನ್ ಅಂತ ಇದೆಯಲ್ಲ, ಅದರ ಮೇಲೇ ನೀವು ಕ್ಲಿಕ್ಕನ್ನು ಮಾಡಿದ್ರೆ ಸೊ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಅಂತ ಹಾಕಿ. ಸೊ ಈಗ ಈ ಆ್ಯಪು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಮತ್ತೆ ಅದನ್ನು ಅಲ್ಲೇ ಓಪನ್ ಕೂಡ ನೀವು ಮಾಡ್ಬೋದು. ಸೊ ಎಲೆಕ್ಟ್ ಒನ್ ಲಾಗಿನ್ನನ್ನು ಕೇಳುತ್ತೆ. ಸೊ ಲಾಗಿನ್ಗೆ BLO ನಿಮ್ಮ ಒಂದು ಏನು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ. ಸೊ ಗೆಟ್ OTP ಅಂತ ಹೊಡೆದ್ರೆ ನಿಮಗೆ ಒಂದು OTP ಬರುತ್ತೆ, 4 ಸಂಖ್ಯೆಯ ಒಂದು OTP. ಈ OTP ವೆರಿಫಿಕೇಷನ್ಗೆ ಆ ಮೆಸೇಜ್ ಬರ್ತಿದ್ದಾಗೆ ನೀವು 180 ಅಂದರೆ 3 ನಿಮಿಷದಲ್ಲಿ ಇದು ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ OTPಯನ್ನು ನೀವು ಅಲ್ಲಿ ಹಾಕಿ ವೆರಿಫೈ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ. ಸೊ ಅಲ್ಲಿ ನಿಮಗೆ ಫುಲ್ಲು ಡೀಟೇಲ್ ಬರುತ್ತೆ. ಓಕೆ, ಪರ್ಮಿಷನ್ ಕೇಳುತ್ತೆ. ಎಲ್ಲದಕ್ಕೂ ಅಲೋ ಕೊಡಿ, ವೈಲ್ ಯೂಸಿಂಗ್ ಆ್ಯಪ್ ಅಂತ ಅಲೋ ಕೊಟ್ಟ ನಂತರ ಸೊ ಮುಂದಕ್ಕೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಒಮ್ಮೆ ಈ ಎಲೆಕ್ಟ್ ಒನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ಯಾವ ರೀತಿ ಹೋಗಬೇಕು, ಸೊ ಆ್ಯಪ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ತೀರಾ. ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ನೋಡಿ. ನಿಮ್ಮ ಹೆಸರಿರುತ್ತೆ, ಆಮೇಲೆ AC ನೇಮ್ ಇರುತ್ತೆ, ಪಾರ್ಟ್ ನೇಮ್ ಇರುತ್ತೆ. ಸೊ ನಮ್ಮ ಶಾಲೆ ಯಾವ ಶಾಲೆ ಅಂತ ತೋರಿಸುತ್ತೆ. ಹಾಗೆಯೇ ಎಷ್ಟು ಜನ ಇಲ್ಲಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷಚೇತನರು ಎಷ್ಟು ಜನ ಇದ್ದಾರೆ ಅಂತ ತೋರಿಸುತ್ತೆ. ಕೆಳಗಡೆ ಆಬ್ಸೆಂಟಿ ವೋಟರ್ಸ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಅದರ ಎಲ್ಲರ ಒಂದು ಮಾಹಿತಿ ತೋರಿಸುತ್ತೆ. ಬಲಭಾಗದಲ್ಲಿ 12D ನಾಟ್ ಇಶ್ಯೂಡ್ ಅಂತ ಇದೆಯಲ್ಲ, ಯಾರಿಗೆ ಕೊಡಬಾರ್ದೋ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇವರಿಗೆ 12D ಅಗತ್ಯ ಇಲ್ಲ. ಸೊ ಅಲ್ಲಿ ರೀಸನ್ನಲ್ಲಿ ಏನು ಮಾಡಬೇಕು, ಅವ್ರಿಗೆ ವೋಟರ್ ರೆಫ್ಯೂಸ್ ಟು ಅಕ್ಸೆಪ್ಟ್ 12D ಫಾರ್ಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ರಿಮಾರ್ಕ್ಸಲ್ಲಿ ಏನು ಬರೀಬೇಕು, ಸೊ ಇವರು ಮತಗಟ್ಟೆಗೆ ಬಂದು ನಾವು ವೋಟ್ ಹಾಕ್ತೀವಿ ಅಂತ ಹೇಳಿರ್ತಾರೆ. ಹಾಗಾಗಿ ಮತಗಟ್ಟೆಗೆ ಬಂದು ಮತದಾನ ಮಾಡುವುದಾಗಿ ತಿಳಿಸಿರುತ್ತಾರೆ ಅಂತ ನೀವಲ್ಲಿ ಟೈಪನ್ನು ಮಾಡ್ಬೋದು ಅಥವಾ ಕಾಪಿ ಪೇಸ್ಟ್ ಆದರೂ ಮಾಡ್ಬೋದಾಗುತ್ತೆ. ಆ ನಂತರ ಏನು ಮಾಡಬೇಕು, ಕೆಳಭಾಗದಲ್ಲಿ ಸಬ್ಮಿಟನ್ನು ಕೊಡಬೇಕು. ಈ ಎಲ್ಲ ಅಂಶಗಳನ್ನು ನೀವು ಏನು ಮಾಡಬೇಕು, ನಿಮ್ಮ ಮತಗಟ್ಟೆ ಕ್ಷೇತ್ರದಲ್ಲೇ ಇದ್ದು ಮಾಡಬೇಕಾಗುತ್ತೆ. ಸೊ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಆಗಿದೆ. ಸೊ ಮುಂದಕ್ಕೆ ಈಗ ನಾನು 12D ನಾಟ್ ಇಶ್ಯೂಡ್ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಸೊ 85 ವರ್ಷ ಮೇಲ್ಪಟ್ಟವ್ರದ್ದು ಯಾವ ರೀತಿ ಕೊಡಬೇಕು, ಹಾಗೆ ಡೆತ್ ಆಗಿರೋರ್ದು ಯಾವ ರೀತಿ ಕೊಡಬೇಕು ಅನ್ನೋ ಅಂಶಗಳನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಪ್ರತಿಯೊಬ್ಬರ ಮಾಹಿತಿ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಮ್ಮಲ್ಲಿ 15 ಮಂದಿ ಇದ್ದಾರೆ. 15 ಮಂದಿಯ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಈಗ ನಾನು 12D ಇಶ್ಯೂಡ್ ಅಂದರೆ ಎಡಭಾಗದಲ್ಲಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ವ್ಯಕ್ತಿಯಲ್ಲಿ ಇಲ್ಲಿ ಏನು ಕೇಳುತ್ತೆ, ವೋಟರ್ ಮೊಬೈಲ್ ನಂಬರನ್ನು ಕೇಳುತ್ತೆ. ಸೊ ಅವರ ಮೊಬೈಲ್ ನಂಬರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕೊಡ್ತಾ ಇರೋದು 12Dಯನ್ನು ಪಡೆದಿರೋ ಅಂಥವ್ರು. ಸೊ ಯಾರಿಗೆ ಇಶ್ಯೂ ಮಾಡಿದ್ದೀವಿ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಸೊ ಅಲ್ಲಿ ಮೊಬೈಲ್ ನಂಬರನ್ನು ಹಾಕಿ. ಆನಂತರ ಕೆಳಗಡೆ ರಿಮಾರ್ಕ್ಸನ್ನು ಕೇಳುತ್ತೆ. ಸೊ ರಿಮಾರ್ಕ್ಸ್, ಅವರು ಯಾಕೆ ಬರೋದಕ್ಕೆ ಮತಗಟ್ಟೆಗೆ ಬರೋಕ್ಕಾಗ್ತಾ ಇಲ್ಲ, ಅದಕ್ಕೆ ಒಂದು ನೀವು ರೀಸನನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಅವರು ಹೋಮ್ ವೋಟಿಂಗನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಅವರು 12 ಫಾರ್ಮನ್ನು ನಮಗೆ ಇಶ್ಯೂ ಮಾಡಿ ನನಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗೆ ಸೊ ನಾವೀಗ ಏನು ಮಾಡ್ಬೋದು, ಅಲ್ಲಿ ಒಂದು ರೀಸನನ್ನು ಹಾಕಬೇಕು. ಉದಾಹರಣೆಗೆ ಅನಾರೋಗ್ಯದ ನಿಮಿತ್ತ ಅವರು ಇಲ್ಲಿ ಬರೋದಕ್ಕಾಗೋದಿಲ್ಲ ಅನ್ನೋ ರೀತಿಯ ಒಂದು ರೀಸನನ್ನು ನಾವಿಲ್ಲಿ ಹಾಕ್ತಾ ಹೋಗೋಣ. ನಾನಿಲ್ಲಿ ಟೈಪ್ ಮಾಡ್ತೇನೆ.
ಸೊ ಇವರು ಅನಾರೋಗ್ಯದ ನಿಮಿತ್ತ ಸೊ ನಡೆದಾಡೋಕ್ಕೂ ಸಾಧ್ಯ ಇಲ್ಲ ಇವ್ರ ಕೈಲಿ. ಸೊ ಹಾಗಾಗಿ ಇವರಿಗೆ ಮನೆಯ ಒಂದು ವೋಟಿಂಗ್ ಬೇಕಾಗುತ್ತೆ ಅಂತ ಹೇಳ್ತಾ ಇಲ್ಲಿ ಆ ರೀಸನನ್ನು ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಸೊ ಅನಾರೋಗ್ಯದ ನಿಮಿತ್ತ ಮತಕೇಂದ್ರಕ್ಕೆ ಬಂದು ಮತ ಹಾಕಲು ಸಾಧ್ಯವಿಲ್ಲ ಅಂತ ಟೈಪ್ ಮಾಡಿದ್ದೀನಿ. ಸೊ ಮತ್ತೆ ಕೆಳಗಡೆಗೆ ಸಬ್ಮಿಟ್ ಇದೆ, ಆ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ನೋಡಿ ಮತ್ತೊಮ್ಮೆ ತೋರಿಸ್ತಿದ್ದೀನಿ. ಅನಾರೋಗ್ಯದ ನಿಮಿತ್ತ ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತದಾನ ಮಾಡಲು ಸಾಧ್ಯವಿಲ್ಲ. ಈ ರೀತಿ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ನೀವಿಲ್ಲಿ ಹಾಕಿ ಆ ನಂತರ ನೀವು ಕೆಳಗಡೆ ಭಾಗದಲ್ಲಿ ಸಬ್ಮಿಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಸೊ ಓಕೆ ಕೊಡಿ. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಆಗಿದೆ. ಸೊ ಈಗ ಈ ರೀತಿ ಬಂತು ನೋಡಿ, ಬಣ್ಣ ಚೇಂಜ್ ಆಯಿತು ಅವ್ರದ್ದು. 12D ಆಪ್ಟೆಡ್ ಅಂತ, ಅವರು 12Dನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ಸೊ ನೆಕ್ಸ್ಟು 85 ವರ್ಷ ಮೇಲ್ಪಟ್ಟವರಿಗೆ, ಇದು ನಾನು PWD ಮಾಡಿದ್ದೆ. ಸೊ ಈಗ 85 ವರ್ಷ ಮೇಲ್ಪಟ್ಟವರಿಗೆ ಒಬ್ಬರನ್ನ ತಗೊಳ್ಳೋಣ. 85 ವರ್ಷ ಮೇಲ್ಪಟ್ಟವರು 12D ಇಶ್ಯೂಡ್ ಅನ್ನೋದು, ಅಂದರೆ 12Dಯನ್ನು ಪಡ್ಕೊಂಡಿದ್ದಾರೆ ನನಗೆ ಬೇಕು ಅಂತ. ಸೊ ಆ 12D ಇಶ್ಯೂಡ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ್ರೆ ಕೂಡ ಅವ್ರಿಗೂ ಕೂಡ ಯಾವ ರೀತಿ ಡೀಟೇಲ್ಸ್ ಬರುತ್ತೆ, ಸೇಮ್ ಮೊಬೈಲ್ ನಂಬರನ್ನು ಕೇಳುತ್ತೆ. ಆ ಮೊಬೈಲ್ ನಂಬರನ್ನು ಹಾಕ್ತಾ ಹೋಗೋಣ. ಸೊ ಇವರು ಕೂಡ ಮನೆಯಿಂದ ಬರೋದಕ್ಕಾಗ್ತಿಲ್ಲ, ಅನಾರೋಗ್ಯ ಇದೆ ಅಂತ ಹೇಳಿದ್ರು. ಸೊ ಅವ್ರದ್ದನ್ನು ಯಾವ ರೀತಿ ಮಾಹಿತಿಯನ್ನು ಎಂಟ್ರಿ ಮಾಡೋದು, ಸೇಮ್ ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಸೊ ರೀಸನ್ ಕೇಳುತ್ತೆ. ನಾನು ಈಗಾಗಲೇ ಒಬ್ಬರಿಗೆ ತೋರಿಸಿದೆ, ನಾನು ಮೊದಲು ತೋರಿಸಿದ್ದು ವಿಶೇಷ ಚೇತನರಿಗೆ ಯಾವ ರೀತಿ ಅಂತ, ಸೇಮ್ ರೀಸನ್ನು. ಸೊ ಹಾಗೆ 85 ವರ್ಷ ಮೇಲ್ಪಟ್ಟವರಿಗೆ ಯಾವ ರೀತಿ ಹಾಕಬೇಕು ಅಂತ, ಅವ್ರಿಗೂ ಕೂಡ ರಿಮಾರ್ಕ್ಸಲ್ಲಿ ಅವ್ರಿಗೂ ಅನಾರೋಗ್ಯ ನಿಮಿತ್ತ ಮತಗಟ್ಟೆಗೆ ಬರಲು ಸಾಧ್ಯವಿಲ್ಲ ಅನ್ನೋದನ್ನು ನಾವಿಲ್ಲಿ ಟೈಪನ್ನು ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಸಬ್ಮಿಟನ್ನು ಹಾಕ್ಬೋದು. ಸೊ ಒಂದು ಅನಾರೋಗ್ಯ PWD ಮತದಾರರು ಮತಗಟ್ಟೆ ಕೇಂದ್ರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ನಂತರ 85 ವರ್ಷಕ್ಕೆ ಮೇಲ್ಪಟ್ಟವರು ಕೂಡ ಮತಗಟ್ಟೆ ಕೇಂದ್ರಕ್ಕೆ ಬರೋಕ್ಕಾಗಲ್ಲ, ಅವ್ರಿಗೂ ಕೂಡ 12D ಇಶ್ಯೂ ಮಾಡಿದ್ದೀವಿ, ನೆನಪಿರಲಿ. ಸೊ PWD ಅವರಿಗೆ ಒಂದು ಕಲರ್ ಬರುತ್ತೆ, ಅರ್ಥ ಆಗ್ತಿದೆಯಾ? ಇಲ್ಲಿ 12D ಆಪ್ಟೆಡ್, ಇದು ಯಾರು ತೊಗೊಂಡಿದ್ದಾರೆ ಅವ್ರದ್ದು. ಸೊ ಈಗ ಡೆತ್ ಆಗಿರೋದು ಒಂದು ತೋರಿಸ್ತೇನೆ. ಸೊ ರೀಸನ್ ನೋಡ್ಕೊಳ್ಳಿ, ಇಲ್ಲಿ ವೋಟರ್ ಈಸ್ ಡೆಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ಅವ್ರಿಗೆ ರಿಮಾರ್ಕ್ಸ್ ಏನು ಮಾಡ್ಬೋದು, ಸೊ ಈ ಮತದಾರರು ನಿಧನರಾಗಿದ್ದಾರೆ ಅಂತ ಇಲ್ಲಿ ಹಾಕ್ಬೋದು ರಿಮಾರ್ಕ್ಸಲ್ಲಿ. ಸೊ ಹಾಕಿ ಮತದಾರರು ನಿಧನ ಹೊಂದಿರುತ್ತಾರೆ. ಸೊ ಇದಕ್ಕೂ ಕೂಡ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಕೊಡಿ. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ನಾನೀಗ ಒಟ್ಟು 3 ಜನರದ್ದು ಏನು ಮಾಡಿದ್ದೀನಿ, 12D ಅಪ್ಡೇಟ್ ಮಾಡಿದ್ದೀನಿ. ಸೊ ಇನ್ನು ಮಿಕ್ಕಿದವರು 12D ನಾಟ್ ಇಶ್ಯೂಡ್ ಏನಿದೆ, ಇನ್ಯಾರು ನಮಗೆ ಬೇಡ ಮತಗಟ್ಟೆ ಕೇಂದ್ರಕ್ಕೆ ಬರ್ತಾರೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ನೀವು 12D ನಾಟ್ ಇಶ್ಯೂಡ್ ಅನ್ನೋದನ್ನು ಮಾಡ್ತಾ ಹೋಗ್ಬೋದು. ಓಕೆ. ಸೊ ಎಲ್ಲ ಮಾಡಿದ ನಂತರ ಮತ್ತೆ ವಾಪಸ್ ಬನ್ನಿ. ಇಲ್ಲಿ ನೋಡಿ ಸಿಂಕ್ ಅಂತ ಇದೆಯಲ್ಲ, ಆಬ್ಸೆಂಟಿ ವೋಟರ್ಸ್ ಕೆಳಗಡೆ, ಆ ಸಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಈ ಮಾಹಿತಿ ಆಫೀಸನ್ನು ತಲುಪೋ ಹಾಗೆ ನಾವು ಮಾಡ್ಬೋದು. ಮೇಲ್ಮಟ್ಟದ ಆಫೀಸ್ಗೆ ಈ ಎಲ್ಲ ಮಾಹಿತಿಗಳು ಸಿಂಕ್ ಆಗುತ್ತೆ. ಸೊ ಇದುವರೆಗೂ ಇದೊಂದು ಎಲೆಕ್ಟ್1 ಆ್ಯಪ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸೊ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಇದುವರೆಗೂ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.